ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನೊಂದು ಸ್ವೀಟ್ ಡೆಸರ್ಟ್ನ ತೋರಿಸ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ ಸೀಸನಲ್ ಫ್ರೂಟ್ ಮಾವಿನ ಹಣ್ಣನ್ನು ಬಳಸಿ ನಾವು ಒಂದು ಡೆಸರ್ಟ್ ಮಾಡೋಣ. ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಸಾಬುದಾನ ಸಬ್ಬಕ್ಕಿ ಅಂತ ಬರುತ್ತಲ್ಲ, ಮೀಡಿಯಮ್ ಸೈಜ್ದು 3 ಸ್ಪೂನಷ್ಟು ಸಬ್ಬಕ್ಕಿನ ನಾನಿಲ್ಲಿ ಓವರ್ ನೈಟು ನೆನೆಸಿಟ್ಟಿದ್ದೀನಿ. ಸೊ ನೀವು ಮಧ್ಯಾಹ್ನಕ್ಕೆ ಮಾಡೋದಾದರೆ ರಾತ್ರಿ ನೆನೆಸಿ ಮಧ್ಯಾಹ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನೀರು ಉಗುರು ಬೆಚ್ಚಗಾದ್ಮೇಲೆ ಅದಕ್ಕೆ ನೆನೆಸಿರುವಂಥ ಸಾಬುದಾನನ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಮಾವಿನ ಹಣ್ಣು ಸ್ವೀಟ್ ಮಾಡ್ತಾ ಇರೋದ್ರಿಂದ ಒಂದು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಒಳಗಿರುವಂಥ ಪಲ್ಪ್ ಏನಿದೆ ಅದನ್ನು ಮಾತ್ರ ತೆಕ್ಕೋಬೇಕು. ಆದಷ್ಟು ಸಿಹಿಯಾದ ಹಣ್ಣನ್ನು ಬಳಸಿ, ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಆ ಹಣ್ಣು ಈ ಸ್ವೀಟಿಗೆ ಅಷ್ಟು ಸೂಟ್ ಆಗಲ್ಲ. ಸೊ ಆದಷ್ಟು ಹಣ್ಣು ರುಚಿಯಾಗಿ ಸಿಹಿಯಾಗಿರೋದು ಹಣ್ಣನ್ನು ಬಳಸಿ. ನೋಡಿ, ಈ ಥರ ಒಂದು ಸ್ಪೂನ್ ಸಹಾಯದಿಂದ ಸ್ಕೂಪ್ ಮಾಡಿದ್ರೆ ಸಾಕು, ಈಸಿಯಾಗಿ ಒಳಗಡೆ ಇರುವಂಥ ಪಲ್ಪೆಲ್ಲ ನೀಟಾಗಿ ತೆಗಿಬೋದು. ಇದೇ ರೀತಿ ಹಣ್ಣಿನಲ್ಲಿರೋ ಎಲ್ಲ ಪಲ್ಪನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಬಳಸಬೇಕು. ಸಕ್ಕರೆನ ಹಾಕಿ ನುಣ್ಣದಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಸೀಸನಲ್ ಫ್ರೂಟು ಮಾವಿನ ಹಣ್ಣು ಈಗ ಎಲ್ಲ ಕಡೆ ಅವೈಲಬಲ್ ಇದೆ. ಸೀಸನಲ್ಲೇ ಈ ಸ್ವೀಟ್ನ ಖಂಡಿತ ಎಲ್ಲರೂ ತಪ್ಪದೆ ಟ್ರೈ ಮಾಡಿ. ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ, ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ನೋಡಿ, ಸಾಬುದಾನನೂ ಒಂದು ಕುದಿ ಬಂದಿದೆ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಇಷ್ಟಾದರೆ ಸಾಕಾಗುತ್ತೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀರನ್ನ ಸಪ್ರೇಟ್ ಮಾಡಿ ಸಾಬುದಾನನ ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡೋಣ. ನಂತರ ಇದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲು ಬೇಕಾಗತ್ತೆ. ಸ್ಪೆಷಲ್ ಹಾಲನ್ನ ಬಳಸಿ, ನಂದಿನಿ ಸ್ಪೆಷಲ್ ಹಾಲು ಬರುತ್ತಲ್ಲ ಅದನ್ನು ಬಳಸಿ, ಗಟ್ಟಿ ಹಾಲು. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನ ಸಪ್ರೇಟಾಗಿ ತೆಕ್ಕೊಬೇಕು. ಒಂದು ಬೌಲ್ಗೆ 1-2 ಸ್ಪೂನಷ್ಟು ಹಾಲನ್ನ ತೆಗೆದಿಟ್ಕೊಂಡು ಉಳಿದಿರೋ ಹಾಲನ್ನ ಕಾಯಕ್ಕಿಟ್ಕೊಳ್ಳೋಣ. ಹಾಲು ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ನಾವು ತೆಗೆದಿಟ್ಟಿರೋಂಥ ಹಾಲಿಗೆ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾದ ಫ್ಲೇವರ್ನ ನೀವು ಇಲ್ಲಿ ಬಳಸ್ಬೋದು. ಕ್ಲೀನಾಗಿ ಆ ಕಸ್ಟರ್ಡ್ ಪೌಡರ್ ಏನಿದೆ ಅದೆಲ್ಲ ಗಂಟುಗಳು ಇಲ್ಲದೆ ಇರೋ ರೀತಿ ಹಾಲಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ಹಾಲು ಕೂಡ ಕುದಿ ಬಂದಿರುತ್ತೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ, ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಹಾಲನ್ನ ಕುದಿಸ್ಕೊಂಡು, ನಂತರ ಗ್ಯಾಸ್ನ ಲೋ ಫ್ಲೇಮ್ ಮಾಡಬೇಕು. ಪೂರಾ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಆ ನಂತರ ನಾವು ಮಿಕ್ಸ್ ಮಾಡಿರೋಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಹಾಕಿ ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಿ. ನಂತರ ನಾನಿಲ್ಲಿ ಫ್ಲೇವರಿಗಂತ ಏಲಕ್ಕಿ ಪುಡಿನ ಬಳಸಿದ್ದೀನಿ. ನಿಮಗೆ ಏಲಕ್ಕಿ ಪುಡಿ ಬೇಡ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ನಂತರ ಒಂದು 2 ನಿಮಿಷ ಕುದಿ ಬಂದರೆ ಸಾಕು, ಇದು ಆಗಿರುತ್ತೆ. ಈಗ ನಾವು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಬಿಡಬೇಕು. ಫ್ರೀಝರಲ್ಲಿ ಒಂದು 1/2 ಅವರ್ ಇಟ್ಬಿಟ್ಟು ಆಮೇಲೆ ನಾವು ಇದನ್ನು ಚಿಲ್ಡಾಗಿ ಸರ್ವ್ ಮಾಡ್ಕೋಬೋದು. ನೋಡಿ, 1/2 ಅವರ್ ಆಗಿದೆ. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಮಾಡಿಟ್ಟಿರೋಂಥ ಹಾಲಿಗೆ ಬೇಯಿಸಿರೋ ಸಾಬುದಾನ, ರುಬ್ಬಿರೋಂಥ ಮ್ಯಾಂಗೋ ಪ್ಯೂರಿ, ಅದ್ರ ಜೊತೆಗೆ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್, ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸೇರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ಸೇರಿಸ್ಕೋಬೋದು. ಇದ್ರ ಜೊತೆಗೆ ಮಾವಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಫ್ರೂಟ್ನ ನೀವು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅದು ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ರುಬ್ಬಿರೋದನ್ನೇ ಹಾಕಿ ಸಾಕು ಅಂತ ಅಷ್ಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ, ಈಸಿಯಾಗಿ ಸೀಸನಲ್ ಫ್ರೂಟ್ನ ಬಳಸಿ ಮಾವಿನ ಹಣ್ಣು ಡೆಸರ್ಟ್ ಮಾಡ್ಕೋಬೋದು. ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಎಲ್ಲರೂ ಒಮ್ಮೆ ಸೀಸನಲ್ಲಿ ಮುಗಿಯೋ ಅಷ್ಟರಲ್ಲಿ ನೀವು ಈ ಸ್ವೀಟ್ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಮನೆಯವ್ರಿಗೆಲ್ಲರಿಗೂ ಖುಷಿಯಾಗಿ ಸರ್ವ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.